ಸರ್, ಈಗ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ಬಿಲ್ಗೆ ಸಹಿ ಮಾಡಿ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ನಾವು ಮೊದಲು ಕಳಿಸಿದಾಗ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಇವತ್ತು ಅವರು ಅಪ್ರೂವ್ ಮಾಡಿದ್ದಾರೆ. ತತ್ಕ್ಷಣ ಅದು ಜಾರಿಗೆ ಬರುತ್ತೆ. ಯಾರು ಈ ಮೈಕ್ರೋ ಫೈನಾನ್ಸ್ ನಲ್ಲಿ ಜನಗಳಿಗೆ ಮೋಸ ಮಾಡ್ತಾರೆ ಮತ್ತು ಜನಗಳಿಗೆ ಒತ್ತಾಯ ಮಾಡೋದಾಗ್ಲಿ, ಅವರನ್ನ ಅವ್ರ ಮನೆಗೆ ಹೋಗಿ ಅವರ ವಸ್ತುಗಳನ್ನೆಲ್ಲ ತಗೊಂಡು ಬರೋದಾಗ್ಲಿ ಅಥವಾ ಮನೆಗೆ ಬೀಗ ಹಾಕೋದಾಗ್ಲಿ, ಈ ರೀತಿ ಏನ್ ನಡೀತಾ ಇತ್ತು, ಅದರಿಂದ ಆತ್ಮಹತ್ಯೆಗಳಾಗ್ತಾ ಇತ್ತು, ಮನೆ ಬಿಟ್ಟು ಹೋಗ್ತಾ ಇದ್ರು, ಈ ರೀತಿ ಎಲ್ಲ ಏನ್ ನಡೀತಾ ಇತ್ತು, ಅದ್ರ ಬಗ್ಗೆ ಇವತ್ತೇನು ನಾವು ಆರ್ಡಿನೆನ್ಸ್ ನಲ್ಲಿ ಪನಿಷ್ಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ಪ್ರೊವಿಷನ್ಸ್ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಅಂಕಿತ ಹಾಕಿದ್ದಾರೆ ರಾಜ್ಯಪಾಲರು. ಕೆಲವು ಕಂಡೀಷನ್ಸ್ಗಳನ್ನ ಕೂಡ ಅವರು ಅದರಲ್ಲಿ ತೋರಿಸಿದ್ದಾರೆ ಅಂತೇಳಿ ನಾನು ಇನ್ನೂ ಕೂಡ ನೋಡಿಲ್ಲ ಅದನ್ನು. ಆದರೆ ಅದನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡೇ ಈ ಕಾನೂನನ್ನ ಮಾಡೋದಕ್ಕೆ ಹೊರಟಿದ್ದೇವೆ. ಸರ್, ಹಾಗೆ ನಿನ್ನೆ ಅಶೋಕ್ ಮತ್ತೆ ಚಲವಾದಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ನಿಮ್ ಸರ್ಕಾರ ಬಂದ್ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ, ಸರ್ಕಾರಿ ಅಧಿಕಾರಿಗಳು ಭಯಭೀತರಾಗಿ ಕೆಲಸ ಮಾಡ್ತಕ್ಕಂಥವ್ರು, ನಿರ್ಮೂಲಿಕೆ ವಾತಾವರಣ ಇಲ್ಲ ಅಂತೇಳಿ ಡಿಜಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ಕಾರ ಕೊಡ್ಲಿ, ಅದು ಸ್ಪೆಸಿಫಿಕ್ ಆಗಿ ಎಲ್ಲಿ ದೌರ್ಜನ್ಯ ಆಗಿದೆ, ಯಾವುದು ದೌರ್ಜನ್ಯ ಆಗಿದೆ, ಅದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ, ಸುಮ್ಮನೆ ಗಾಳಿನಲ್ಲಿ ಗುಂಡೊಡೆಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ, ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ, ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಸುಮ್ಮನೆ ದೌರ್ಜನ್ಯ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿ ಗುಂಡು ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಖರ್ಗೆ ಅವರು ಸರ್ 2-3 ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗಿದೆ, ಇನ್ನೂ 2-3 ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಮಾಡೋದಿದೆ ಅಂತ ಹೇಳಿದ್ದಾರೆ. ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಆಗ್ತಾ ಇದೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ, ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನ ಒಪ್ಕೊಳ್ತೀವಿ. ಯಾವ ರೀತಿ ನಮ್ಮ ರಾಜ್ಯದ ಏನ್ ಡಿಸಿಷನ್ ತಗೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಚರ್ಚೆ ನಡೀತಾ ಇದೆ ಸರ್, ಗೊತ್ತಿಲ್ಲಪ್ಪ ನಮ್ಮ ಹತ್ರ. ನಾನು ಯಾವ್ದ್ರಲ್ಲೂ ಚರ್ಚೆನಲ್ಲಿ ಭಾಗಿಯಾಗಿಲ್ಲ. ಖರ್ಗೆ ಅವರು ಹೇಳಿರೋದು ಸಾಕಷ್ಟು ಸಂಚಲನ ಅಲ್ಲ. ಅವರು ಇಡೀ ಹೊಸ ನಮ್ಮ AICC ಕಚೇರಿ ಆದ್ಮೇಲೆ AICCಯನ್ನ ರಿಶಫಲ್ ಮಾಡಬೇಕು ಅನ್ನೋದು ಬಹಳ ದಿವಸದಿಂದ ಚರ್ಚೆ ನಡೀತಾ ಇದೆ. ಅದೇ ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನ ನಾವೆಲ್ಲ ಸೋತಿದ್ದೇವೆ. ಹರಿಯಾಣದಲ್ಲಿ ಸೋತಿದ್ದೇವೆ, ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ, ಡೆಲ್ಲಿಯಲ್ಲಿ ಸೋತಿದ್ದೇವೆ. ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು. ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಮುಖ್ಯಮಂತ್ರಿಗಳು ದೀರ್ಘಾವಧಿಯ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ದೀರ್ಘಾವಧಿಯ CM ಆಗುವ, ಆ ಮೂಲಕ ದಾಖಲೆ ಬರೆಯುವ ಇಚ್ಛೆ ಇದೆ ಅಂತ ನಿನ್ನೆ ಪಬ್ಲಿಕ್ ಯಾರು CM ಅವರ ಹಸು ಅವ್ರಿಗಿಂತಲೂ ಹೆಚ್ಚು ಅವಧಿಯ CM ಆಗುವ ದಾಖಲೆ ಮಾಡೋ ಇಚ್ಛೆ ಇದೆ ಅಂತ. ಇಲ್ಲ, ಈಗ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನ ಆಯ್ಕೆ ಮಾಡಿದ್ರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರ್ಲಿಲ್ಲ. ನಾವು ಅಂದ್ಕೊಂಡಿದ್ದು ಅವ್ರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ಇಲ್ಲ, ಈಗಾಗಲೇ ನಾನು ನಿನ್ನೆನೂ ಹೇಳಿದೆ, ನಾವು ಯಾವುದೇ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತೇಳಿ. ಈಗಾಗಲೇ ಸುಮಾರು 10 ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಯಾರು ಕಲ್ಲು ಹೊಡೆದ್ರು, ಯಾರು ಅವರೆಲ್ಲ ಇನ್ನೂ ಕೂಡ ನಮ್ಮ CCTV ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ.
ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.